ಜಾತಿ ಇರುವಂಥದ್ದು ಸರ್ಕಾರ ತೆಗೆದಾಕಬೇಕು ಅನ್ನೋದು ರಾಜಣ್ಣವರ ಒಂದು ಅಭಿಮತ. ಜೊತೆಗೆ ಕನ್ವರ್ಟ್ ಯಾವ ಜಾತಿಗೆ ಆಗಿರ್ತೀವೋ, ಯಾವ ಧರ್ಮಕ್ಕೆ ಆಗಿರ್ತೀವೋ ಆ ಧರ್ಮದಲ್ಲೇ ಸವಲತ್ತುಗಳನ್ನು ಪಡೆಯಬೇಕೆ ಹೊರತು ಮೂಲ ಧರ್ಮವನ್ನು ಬಿಟ್ಬಿಡಬೇಕು ಅಂತ ಅವರು ಈಗ ನನ್ನ ವಾದ, ಅವರ ವಾದ, ಇನ್ನೊಬ್ಬರ ವಾದ ಪ್ರಶ್ನೆ ಅಲ್ಲ. ಈಗ ಏನು ಕನ್ಫ್ಯೂಷನ್ ಇತ್ತು, ಆ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆದವರು ಲಾಸ್ಟಿಗೆ ಇಂಥ ಕ್ರಿಶ್ಚಿಯನ್ನು ಇಂಥ ಜಾತಿ ಪ್ಲಸ್ ಕ್ರಿಶ್ಚಿಯನ್ ಅಂತ ಹಾಕ್ಕೊಳ್ತಿದ್ರು. ಅದನ್ನು ಈಗ 37 ಕ್ಯಾಟಗರಿ ತೆಗ್ದಿದ್ದಾರೆ. ಈಗ ಅದನ್ನು ತೆಗೆದು ಈಗ ಎನಿಮರೇಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಸರ್ಕಾರದ ಧೋರಣೆ ಆ ಥರ ಬರೆದಿರುವಂಥದ್ದು ಮತಾಂತರ ಸರ್ಕಾರದ ಧೋರಣೆ ಅಲ್ಲ. ಏನು ಆ್ಯಕ್ಚುಯಲ್ಸ್ ಏನಿತ್ತು ಅದನ್ನು ಅವರು ಪ್ರಿಂಟ್ ಮಾಡಿದ್ದಾರೆ. 70-80 ಕ್ಯಾಟಗರೈಸ್ ಮಾಡಿ ಅವರು ಪ್ರಿಂಟ್ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನೆಲ್ಲ, ಮುಖ್ಯಮಂತ್ರಿಗಳಾಗಲಿ ಕ್ಯಾಬಿನೆಟ್ ಆಗಲಿ ನೀವು ಇಂಥ ಕ್ರಿಶ್ಚಿಯನ್ನು ಇಂಥ ಇದು ಸೇರಿಸಿ ಅಂತ ನಾವೇನು ಹೇಳಿಲ್ಲ. ವಸ್ತುಸ್ಥಿತಿ ಏನಿದೆ ಇವತ್ತು ನಮ್ಮ ಸಮಾಜದಲ್ಲಿ ಯಾವುದೋ ಒಂದು ಜಾತಿ, ಆ ಜಾತಿಗೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾನೆ, ಅವ್ರು ಇಟ್ಕೊಳ್ತಾರೆ. ಈಗ ದಲಿತ್ ಕ್ರಿಶ್ಚಿಯನ್ ಅಂತ ಇಟ್ಕೊಂಡು ಅವರೇನು ಬರ್ಕೊಂಡಿಲ್ಲ, ಆದರೆ ಅದು ರೂಢಿಯಲ್ಲಿ ಬಂದುಬಿಟ್ಟಿದೆ. ಕ್ರಿಶ್ಚಿಯನ್ ಕನ್ವರ್ಟ್ ಆದರೂ ಕೂಡ ಅವನು ದಲಿತ್ ಕ್ರಿಶ್ಚಿಯನ್ ಅಂತ ಕರೀತಾರೆ. ಅವನಿಗೆ ಬರೀ ಕ್ರಿಶ್ಚಿಯನ್ ಅಂತ ಇಲ್ಲ, ಮೇ ಬಿ 3 ಜನರೇಷನ್ 4 ಜನರೇಷನ್ ಆದಮೇಲೆ ಬಹುಶಃ ದಲಿತ್ ಅನ್ನೋದು ಹೋಗಿ ಬರೀ ಕ್ರಿಶ್ಚಿಯನ್ನು, ಸಿದ್ದಪ್ಪ ಹೋಗಿ ಸ್ಯಾಮ್ಯುಯಲ್ ಆಗಿರ್ತಾನೆ. ಆ ಸ್ಯಾಮ್ಯುಯಲ್ ಮುಂದುವರಿಬೇಕಾದ್ರೆ ಒಂದು 2-3 ಜನರೇಷನ್ ಆಗಬೇಕು. ಆವಾಗ ಸಿದ್ದಪ್ಪ ಹೊರಟೋಗ್ತಾನೆ ಗ್ರ್ಯಾಜುವಲ್ ಆಗಿ. ಅದಕ್ಕೆ ಅವರು ಪಟ್ಟಿ ಮಾಡುವಾಗ ಅದೇನು ವಸ್ತುಸ್ಥಿತಿ ಇದೆ ಅದನ್ನು ಮಾಡಿದ್ದಾರೆ. ಅದು ತಪ್ಪು ಅಂತ ಆಗೋದಾದರೆ ಅದನ್ನು ಜನಗಳ ಬೇಡಿಕೆ ಮೇಲೆ ಈಗ ಸರ್ಕಾರ ಸೂಚನೆ ಕೊಟ್ಟು ತೆಗೆದಿದೆ.